ನಾವಿಬ್ರು ಸ್ವಲ್ಪ ಮೋಸ ಹೋದ್ವಿ. 4 ಸ್ಯಾರಿನ ತೊಗೊಂಡು ಬಂದ್ವಿ. ಪ್ರೈಸಲ್ಲಿ ಮೋಸ ಹೋಗ್ಬಿಟ್ವಿ. ವಿಡಿಯೋ ನೋಡಿದ್ರೇ ಗೊತ್ತಾಗೋದು. ಒಂದು 3-4 ಅಂಗಡಿನ ವಿಚಾರಿಸಿದಾಗಲೇ ಗೊತ್ತಾಗೋದು ನಾವು. ಅದಕ್ಕೆ ಯಾವುದನ್ನು ಜಾಸ್ತಿನ ತೊಗೊಳಕ್ಕೆ ಹೋಗಬಾರ್ದು. ಹುಡುಗಿದು ಡ್ರೆಸ್ ಹಾಕಿದ್ದೀವಿ ನೋಡಿ ಇಲ್ಲಿ. ಆ್ಯಕ್ಚುಲಿ ಯಾರೋ ಕಮೆಂಟ್ ಮಾಡಿದ್ರು, ದೃಷ್ಟಿ ಆಗತ್ತಪ್ಪ ದೃಷ್ಟಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಮ್ಮ ಪಾಪುಗೆ ತಲೆ ಸ್ನಾನ ಮಾಡಿಸಿದ್ವಿ. ತಲೆ ಸ್ನಾನ ಮಾಡಿಸಿದ ದಿವಸ ಆರಾಮಾಗಿ 2 hours ಮಲ್ಕೋತಾನೆ. ಸೊ ಹಾಗಾಗಿ ನಾನು ಆರಾಮಾಗಿ ವೀಡಿಯೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೂ ಊಟನೂ ಮಾಡಿಲ್ಲ. ಮಧ್ಯಾಹ್ನ ಊಟಕ್ಕೆ ಚಿಕನ್ ತರ್ತೀನಿ ಅಂತ ಹೇಳಿದ್ರು ಚಂದು. ಸೊ ಹಾಗಾಗಿ ಅವ್ರು ತೊಗೊಂಬರೋಷ್ಟ್ರೊಳಗಡೆ ನಾನು ನಮ್ಮ ಅಕ್ಕ ಹೋಗಿ ಒಂದು 4 ಸ್ಯಾರಿ ತೊಗೊಂಡು ಬಂದ್ವಿ. ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ನಾವಿಬ್ಬರು ಸ್ವಲ್ಪ ಮೋಸ ಹೋದ್ವಿ. ಏನಪ್ಪ ಅಂತ ಹೇಳಿದ್ರೆ, ಈ ಸ್ಯಾರಿಗಳನ್ನ ತೊಗೊಂಡ್ವಿ. 1 ಸ್ಯಾರಿ ತೊಗೊಳೋದಕ್ಕೆ ಅಂತ ಹೋಗಿದ್ದು, ಬಟ್ 4 ಸ್ಯಾರಿನ ತೊಗೊಂಡು ಬಂದ್ವಿ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು, ಬಟ್ ಪ್ರೈಸಲ್ಲಿ ಮೋಸ ಹೋಗ್ಬಿಟ್ವಿ. ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇದು ಯೆಲ್ಲೋ ಕಲರ್ ಸ್ಯಾರಿ, ಯೆಲ್ಲೋ ಕಲರ್ಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸು. ಸೊ ಚೆನ್ನಾಗಿದೆ ಸ್ಯಾರಿ, ಏನು ಮಾತಾಡೋಂಗಿಲ್ಲ. ಬಟ್ ಪ್ರೈಸ್ ಏನಪ್ಪ ಅಂತ ಹೇಳಿದ್ರೆ, ಈ 4 ಸ್ಯಾರಿನ ತೊಗೊಂಡ್ವಲ್ಲ, ಈ 4 ಸ್ಯಾರಿಗೂ ಒಂದು 200-300 ಜಾಸ್ತಿನ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ನಾವು. ಹೆಂಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಅದೇ ಆ ಲೈನಲ್ಲಿ ಇನ್ನೊಂದು ಅಂಗಡಿಗೆ ಹೋಗಿದ್ವಿ. ಅಲ್ಲೂ ಸೇಮ್ ಸ್ಯಾರಿಗಳಿತ್ತು, ಬಟ್ ಅಂದರೆ 1-2 ಸೇಮ್ ಸ್ಯಾರಿಗಳಿತ್ತು. ಅಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸ್ ಇತ್ತು. ಸೊ ಹಂಗಾಗಿ ಆಮೇಲೆ ಅಂದ್ಕೊಂಡು, ಅಯ್ಯೋ ಅಲ್ಲಿ ನೋಡಿದ್ರೆ ಅಷ್ಟು ಜಾಸ್ತಿ ಇತ್ತು, ಇಲ್ಲಿ ಕಮ್ಮಿನೇ ಇತ್ತಲ್ಲ, ನಮ್ಗೆ ಅವ್ರು ಮೋಸ ಮಾಡಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ಯಾರಿ ಚೆನ್ನಾಗಿತ್ತಲ್ಲ, ಆಲ್ರೆಡಿ ತೊಗೊಂಡ್ಬಿಟ್ಟಿದ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಲಿಲ್ಲ ನಾವು. ಬಟ್ ಸ್ಯಾರಿಗಳು ಇಷ್ಟ ಆಯಿತು ನಮಗೆ. ಇದೊಂದು ನಮ್ಮ ಅಕ್ಕ ತೊಗೊಂಡ್ರು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಗ್ರೀನ್ ಕಲರ್ ಸ್ಯಾರಿ. ಸೊ ಇದು ರನ್ನಿಂಗ್ ಬ್ಲೌಸು ಗ್ರೀನ್ ಕಲರೇ ಬರುತ್ತೆ. ಇದು ಕಾಂಟ್ರಾಸ್ಟ್ ಏನು ಬರಲ್ಲ ಬ್ಲೌಸು. ಇದು ಚೆನ್ನಾಗಿದೆ, ಮದುವೆಗೆಲ್ಲ ಹಾಕೋಬೋದು, ಒಂದು ಸ್ವಲ್ಪ ಗ್ರ್ಯಾಂಡಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಅವ್ರಿಗೆ ಬಾಟಲ್ ಗ್ರೀನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಇದನ್ನು ಅವ್ರು ತೊಗೊಂಡು. ಸೊ ಅದಾದಮೇಲೆ ನಾನು ಈ ಸ್ಯಾರಿನ ತೊಗೊಂಡೆ. ಇದನ್ನು ಆರೆಂಜ್ ಕಲರ್ ಇವಾಗೆಲ್ಲ ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಆರೆಂಜ್ ಕಲರು ನನ್ನ ಹತ್ರ ಯಾವುದೂ ಇರಲಿಲ್ಲ, ಹಾಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆರೆಂಜ್ ಕಲರ್ ಸ್ಯಾರಿ ತೊಗೊಂಡೆ. ಇದಕ್ಕೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸು, ಪರ್ಪಲ್ ಕಲರು, ಸಿಕ್ಕಾಪಟ್ಟೆ ನಂಗೆ ಇಷ್ಟ ಆಯಿತು ಕಾಂಬಿನೇಷನು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಬಿಟ್ಟೆ. ಚಂದು ಗೊತ್ತಿಲ್ಲ ನಾನು ತೊಗೊಂಡಿರೋದು. 4 ನಮ್ಮ ಅಕ್ಕನೇ ತೊಗೊಂಡಿದ್ದು ಅಂತ ಹೇಳಿದೆ. ಸೊ ವಿಡಿಯೋ ನೋಡಿದ್ರೇ ಗೊತ್ತಾಗೋದು. ಸೊ ಇದೊಂದು ಬೆಂಟೆಕ್ಸ್ ಬಾರ್ಡ್ರು, ಇಲ್ಲಿ ಚಿಕ್ಕ ಬಾರ್ಡ್ರು, ಇಲ್ಲಿ ನೋಡಿ. ಸೊ ಇದೊಂದು, ಆ್ಯಂಡ್ ಇದು ಕೂಡ ಆರೆಂಜ್ ಕಲರು. ಇದು ನಮ್ಮ ಅಕ್ಕ ತೊಗೊಂಡ್ಲು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅಂದರೆ ತುಂಬ ಸ್ಮೂತಾಗಿದೆ, ಲೈಟ್ ವೈಟು, ಉಟ್ಕೊಳ್ಳೋದಕ್ಕೆ ಈಸಿಯಾಗಿ ಯಾರು ಬೇಕಾದ್ರೂ ಉಟ್ಕೋಬೋದು. ಉಟ್ಕೊಳ್ಳೋಕೆ ಬರೋಲ್ಲ ಅನ್ನೋರು ಉಟ್ಕೋಬೋದು ಈ ಸ್ಯಾರಿನ, ಅಷ್ಟು ಚೆನ್ನಾಗಿದೆ. ಸೊ ಇದನ್ನು ತೊಗೊಂಡು ಬಂದ್ವಿ. ಸ್ಯಾರಿಗಳು ಏನೋ ಕಳಪೆ ಕ್ವಾಲಿಟಿ ಏನಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಪ್ರೈಸಲ್ಲಿ ನಾವು ಇನ್ನು ಪಕ್ಕದ ಅಂಗಡಿಲಿ ಕಮ್ಮಿ ಇದೆ, ಇನ್ನೊಂದು ನಾವು ತೊಗೊಂಡಿದ್ದ ಅಂಗಡಿಲಿ ಸ್ವಲ್ಪ ಜಾಸ್ತಿ ಇತ್ತು. ಸೊ ಹಾಗಾಗಿ ಅದರಲ್ಲಿ ಸ್ವಲ್ಪ ಯಾಮಾರ್ಬಿಟ್ವಿ. ಸೊ ಅಷ್ಟೇ. ಸೊ ಏನಂತ ಹೇಳಿದ್ರೆ, ಒಂದು 3-4 ಅಂಗಡಿನ ವಿಚಾರಿಸಿದಾಗಲೇ ಗೊತ್ತಾಗೋದು ನಾವು. ಡೈರೆಕ್ಟಾಗಿ ಹೋದ್ವಾ ಒಂದು ಅಂಗಡೀಲಿ, ಅಲ್ಲಿ ಎಲ್ಲ ಯಾಕೋ ಚೆನ್ನಾಗಿದೆ ಅಂತ ಅನಿಸ್ಬಿಟ್ಟು ತೊಗೊಂಡ್ಬಿಟ್ವಿ 4 ಒಂದೇ ಅಂಗಡೀಲಿ. ಬಟ್ ಒಂದು 3-4 ಅಂಗಡಿಗೆ ಹೋಗಿ ವಿಚಾರಿಸಿದ್ರೆ ನಮಗೆ ಗೊತ್ತಾಗೋದು. ಅದಕ್ಕೆ ಯಾವುದನ್ನು ಜಾಸ್ತಿನ ತೊಗೊಳಕ್ಕೆ ಹೋಗಬಾರ್ದು. 1-2 ತೊಗೊಂಡು ಆಮೇಲೆ ತೊಗೊಂಡ್ರಾಯ್ತು ಒಂದು ಸುಮ್ಮನೆ ಆದರೆ ಆವಾಗ ಸರಿ ಹೋಗುತ್ತೆ. ಸೊ ಅಷ್ಟೇ. ಇವಾಗ ಚಂದು ಬಂದುಬಿಡ್ತಾರೆ, ಅಡುಗೆ ಮಾಡೋದಕ್ಕೆ ಹೋಗಬೇಕು. ಸೊ ಒಂದು ಸ್ಪೆಷಲ್ಲು ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ. ಸೊ ಆ ಸ್ಪೆಷಲ್ ಚಿಕನ್ ಗ್ರೇವಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ಸೊ ಈ 4 ಸ್ಯಾರಿಗಳಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಸೊ ಈ ಚಿಕನ್ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಚಿಕನ್ನ ತೊಳೆದಿಟ್ಕೊಂಡು ಅದರೊಳಗಡೆ 1 ಕಪ್ ಮೊಸರು, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ನಾನು ಮನೇಲೇ ರೆಡಿ ಮಾಡ್ಕೊಂಡಿದ್ದು. ಅದರೊಳಗಡೆ ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಸ್ಪೂನು, ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಸ್ವಲ್ಪ ಎಣ್ಣೆನ ಹಾಕಿ, ಒಂದು ನಿಂಬೆಹಣ್ಣ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು 20 ಮಿನಿಟ್ಸು ಮ್ಯಾರಿನೇಟ್ ಆಗೋದಕ್ಕೆ ಚೆನ್ನಾಗಿ ಬಿಟ್ಬಿಡಬೇಕು. ಸೊ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಆಗಲಿ ಅಂತ ಸೈಡಲ್ಲಿ ಎತ್ತಿಟ್ಟಿದ್ದೆ. ಅದಾದಮೇಲೆ ಒಂದು 2 ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಬಾಣಲಿಗೆ
2 ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡು ಅದು ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಮೇಯ್ನು ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗಾರ್ಲಿಕ್ ಹಾಕಬೇಕು. ಅದಾದಮೇಲೆ ಇವಾಗ ನಾನು ಸೊಪ್ಪು ಹಾಕೋದಲ್ಲ, ಅದೇನು ಸೊಪ್ಪು ಗೊತ್ತಾ, ಮೆಂತ್ಯ ಸೊಪ್ಪು. ಮೇಯ್ನ್ ಇದೇನೆ, ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ 1-2 ಮೆಣಸಿನ್ಕಾಯಿ ಮತ್ತು ಒಂದು 4-5 ಕರಿಬೇನೆಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮ್ಯಾರಿನೇಟ್ ಆಗಿರೋಂತಹ ಚಿಕನ್ನ ತೊಗೊಂಡು ಎಲ್ಲನೂ ಹಾಕಿ ನೀಟಾಗಿ ತಿರ್ಗಿಸ್ಕೊಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ 1-2 ಟೇಬಲ್ ಸ್ಪೂನು ಗರಂ ಮಸಾಲ, 1-2 ಟೇಬಲ್ ಸ್ಪೂನು ಧನಿಯಾ ಪೌಡರು, ಅದಾದಮೇಲೆ ಒಂದು ಚಿಕ್ಕದು ಚಿಕನ್ ಪೌಡರ್, ಫುಲ್ ಹಾಕಿಲ್ಲ ನಾನು, ಅರ್ಧ ಹಾಕಿದೆ ಅಷ್ಟೇ. ಅದಾದಮೇಲೆ ಆ ಚಿಕನ್ ಬೇಯಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಲೋಟದಲ್ಲಿ ಒಂದು ನೀರು ಹಾಕಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ಮುಚ್ಚಿಟ್ಟಿದ್ದೆ. ಚೆನ್ನಾಗಿ ಬೆಂದಿತ್ತು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು. ಚಿಕನ್ ಗ್ರೇವಿ ಸಕ್ಕತ್ತಾಗಿ ರೆಡಿ ಆಗುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಹೇಳ್ತೀರಾ ಆಮೇಲೆ ನೀವೇ. ಸೊ ಸದ್ಯಕ್ಕೆ ನಮ್ಮ ಪಾಪು ಇವತ್ತು 2.5 ಅವರ್ಸ್ ಮಲಗಿದ್ದ. ಆರಾಮಾಗಿ ನಿದ್ದೆ ಮಾಡಿಕೊಂಡು ಎದ್ಬಿಟ್ಟ. ಊಟ ಮಾಡಿ ಇನ್ನೇನು ಮುಗಿಸ್ಬೇಕು ಅನ್ನೋಷ್ಟರೊಳಗೆ ಎದ್ದ. ಸೊ ನಮ್ಮ ಪಾಪುಗೆ ಇವತ್ತು ನೋಡಿ ಹುಡುಗಿದು ಡ್ರೆಸ್ ಹಾಕಿದ್ದೀವಿ. ಹೆಂಗೆ ಕಾಣಿಸ್ತೈತೆ ಗೊಂಬೆ, ಹುಡುಗಿ ಡ್ರೆಸ್ ಹಾಕೊಂಡು. ಆ್ಯಕ್ಚುಲಿ ನಮ್ಮ ಅಕ್ಕನ ಮಗಳಿಗೆ ತೊಗೊಂಡು ಬಂದಿದ್ದಾಳೆ. ತುಂಬ ಚಿಕ್ಕದಾಗ್ಬಿಟ್ಟಿದೆ. ಸೊ ಹಂಗಾಗಿ ಹೆಂಗಿದ್ರು ತೊಗೊಂಡು ಬಂದುಬಿಟ್ಟಿದ್ದೀನಿ. ಹಾಕಿ ಅವನಿಗೆ ಇವಾಗ ಹೆಂಗಿದ್ರು ಸಮ್ಮರಲ್ಲ, ಏನಾಗಲ್ಲ ಅಂತ ಹೇಳಿದ್ಲು. ಸೊ ಹಾಗಾಗಿ ಹಾಕಿದೆ ಇವತ್ತು ಸ್ನಾನ ಮಾಡಾದ್ಮೇಲೆ. ನೋಡಿ ಹೆಂಗೆ ಕಾಣಿಸ್ತಿದ್ದಾನೆ, ಸೇಮ್ ಹುಡುಗಿ ಥರನೇ ಕಾಣಿಸ್ತಿದ್ದಾರೆ ಪಾಪು ನೋಡಲಿ. ಇವನೇನಾದರೂ ದೊಡ್ಡವನಾಗಿ ವೀಡಿಯೋಗಳೆಲ್ಲ ನೋಡಿದ್ರೆ ಆಮೇಲೆ ನೋಡಮ್ಮ ಹೆಂಗೆಲ್ಲ ಹಾಕಿದ್ಯಾ ನೀನು ನನಗೆ ಅಂತಾನೇನೋ. ಸೊ ಆ್ಯಕ್ಚುಲಿ ಚಿಕನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟು. ನಾನೇ ಹೇಳ್ತಾ ಇದ್ದೀನಿ, ನಾನೇ ಮಾಡಿಬಿಟ್ಟು ಅಂತ ಅಂದ್ಕೊಬೇಡಿ, ನಿಜವಾಗ್ಲೂ ಚೆನ್ನಾಗಿತ್ತು. ಚಂದು ಕೇಳೋಣ ಅಂತ ಹೇಳಿದ್ರೆ ಅವರು ಚೆನ್ನಾಗಿದೆ ಅಂತ ಹೇಳಿ ತಿಂದ್ಬಿಟ್ಟು ಆಚೆ ಹೋದರು. ನೋಡಿ ಇಲ್ಲಿ ಆ್ಯಕ್ಚುಲಿ ಯಾರೋ ಕಮೆಂಟ್ ಮಾಡಿದರು, ಅಕ್ಕ ಕಪ್ಪು ಚಿಕ್ಕದಾಯ್ತು ಕಣಕ್ಕ ಅಂತ ಹೇಳ್ಬಿಟ್ಟು. ದೃಷ್ಟಿ ಆಗತ್ತಪ್ಪ, ದೃಷ್ಟಿ, ಹಾಗಾಗಿ ಕಪ್ಪು ಚಿಕ್ಕದಾಗಿ ಇಡ್ತೀನಿ ನಾನು, ಓಕೆನಾ? ಸೊ ಇಷ್ಟೇ ಇವತ್ತಿನ ವ್ಲಾಗು. ನನ್ನ ಮಗ ಇದ್ಮೇಲೆ ಕರೆಕ್ಟಾಗಿ ವೀಡಿಯೋ ಅಂತೂ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಚಂದುಗೆ ಯಾಕೋ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ ಅಂತೆ. ಹಾಗಾಗಿ ಒಂದು ಸ್ಟ್ರಾಂಗಾಗಿ ಕಾಫಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿನ ಕೊಟ್ಬಿಟ್ಟು, ಸೊ ನಮ್ಮ ಅಕ್ಕ ಬರೋವರೆಗೂ ವೆಯ್ಟ್ ಮಾಡಿ ಅವಳು ಬಂದಮೇಲೆ ಪಾಪುನ ಮಲಗಿಸಿ ಸ್ವಲ್ಪ ನೈಟ್ ವೇಸ್ ತೊಗೊಳೋದಿತ್ತು. ಸೊ ಹಾಗಾಗಿ ಜುಡಿಯೋ ಪಕ್ಕದಲ್ಲೇ ಇತ್ತು, ಜುಡಿಯೋಗೆ ಹೋಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಾನು ಕಾಲ್ ಮಾಡಿ ಕೇಳ್ಕೊತಾನೆ ಇದ್ದೆ ಪಾಪು ಎದ್ನ ಅಂತ ಹೇಳ್ಬಿಟ್ಟು. ನಾವು ಬರೋಷ್ಟೊಳಗಡೆ ಎದ್ಬಿಟ್ಟಿದ್ದ. ಸೊ ಹಾಗಾಗಿ ಅವನ್ನ ನೋಡ್ಕೋತಾಯಿದ್ರು ಚಂದು. ಒಂದು 15 ಮಿನಿಟ್ಸ್ ಲೇಟಾಗೋಯ್ತು ನಾವು ಬರೋದು. ಅವನು ಇದ್ದ ಆರಾಮಾಗಿ, ಏನು ಅಳ್ಳಿಲ್ವಂತೆ. ಸೊ ಒಂದು 15 ನಿಮಿಷ 20 ನಿಮಿಷ ಆದಮೇಲೆ ಪಕ್ಕ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವೇ ಬೇಗ ಬಂದುಬಿಟ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಾಯ್.